ಸಮಾನವಾದ ಭಾರತ, ಸಮಾನವಾದ ಅವಕಾಶ, ಸಮಾನವಾದ ಜೀವನ, ಉತ್ಕೃಷ್ಟ ಜೀವನ ಕಾನ್ಸ್ಟಿಟ್ಯೂಷನ್ ಹೇಳಿದೆ, ನಾನೆಲ್ಲ ಹೇಳಿದ್ದು. ಅದನ್ನ ಜಾರಿ ಮಾಡುವ ತನಕ, ಎಲ್ಲರಿಗೂ ಈ ದೇಶದ ಸಂಪತ್ತು ಸಿಗುವ ತನಕ, ಅವಕಾಶ ಸಿಗುವ, ವಿದ್ಯಾಭ್ಯಾಸ, ಉದ್ಯೋಗ ಅವಕಾಶ, ಆರ್ಥಿಕತೆ ಎಲ್ಲವೂ ಸಿಗುವ ತನಕ ರಿಸರ್ವೇಶನ್ ಇರಬೇಕು. ಅಸ್ಪೃಶ್ಯತೆ ಇವತ್ತು ಇದೆ, ನಾಚಿಕೆ ಆಗ್ಬೇಕಲ್ವಾ? ಚಂದ್ರಯಾನಕ್ಕೆ ಹೋಗ್ತೀವಿ, ಸೂರ್ಯಯಾನಕ್ಕೆ ಹೋಗ್ತೀವಿ, ಮಾರ್ಸ್ ಹೋಗ್ತೀವಿ, ಆದ್ರೆ ಅಸ್ಪೃಶ್ಯತೆ ಇವತ್ತು ಇದೆ. ಕರಿಯ ಬಿಳಿಯ ಇವತ್ತು ನೋಡಿದ್ರಲ್ವಾ, ರಾಧಿಕಾ ಕುಮಾರಸ್ವಾಮಿ ಅವರು ಕರಿಯ ಅಂತ ನಂದಲ್ಲ ವಿಜಯವ್ರೆ, ನಾವು ಮೀಡಿಯಾದವರು, ಅವರು ಯಾವ್ದೋ ಮೈಸೂರು ಯಾವ್ದೋ ಟಿವಿನಲ್ಲಿ ಅವ್ರು ಏನಂತ ಕರೀತಾರೆ ಅಂತ, ಇದೆಲ್ಲ ಯಾರು ಹಾಕಲ್ಲ, ಫುಲ್ ಆಗ್ತಾ ಇದ್ರು. ಏನಂತ ಕರೀತಾರೆ ಅಂತ ಅವ್ರು ನನ್ನನ್ನ ಚಿನ್ನು ಅಂತ ಕರೀತಾರೆ. ನೀವೇನಂತ ಕರೀತೀರಿ ಹೇಳಲೇಬೇಕಾ? ಹೇಳಿ ಅಮ್ಮ. ಅದಕ್ಕೆ ಅವ್ರು ಕರಿಯ ಅಂತ ಕರಿತೀರಿ. ಪಾಪ ಜಮೀರ್ ಅವ್ರು ಹೇಳಿದ್ದನ್ನ ಅವ್ರು ಹೇಳಿದ್ರೆ ಓಕೆ, ಜಮೀರ್ ಹೇಳಿದ್ರೆ ಯಾಕೆ? ಅದಕ್ಕೆ ನಾನು ಹೇಳಿದೆ ಮೂಡ. ಮೊದಲೆಲ್ಲ ಮೋಡು ವಿಜಯವ್ರೆ, ಮೂಡ ಏನಕ್ಕಂದ್ರೆ ಸಿದ್ದರಾಮಯ್ಯನವರ ಜೀವನದ ಉದ್ದಕ್ಕೂ ಯಾನದಲ್ಲಿ ಏನು ಕೊಕ್ಕೆ ಸಿಗಲಿಲ್ಲ. ಅವರ ಸುದೀರ್ಘವಾದ ರಾಜಕೀಯ ನನಗೆ ಇವತ್ತಲ್ಲ ನಾನು ನೋಡ್ತಿರ್ತಕ್ಕಂಥದ್ದು. ಅವ್ರನ್ನ 40 ವರ್ಷದಿಂದ ಹಿಂದೆ ನಾನು ಮುಖಾಮುಖಿ ಇಂಟರ್ವ್ಯೂ ಮಾಡಿರೋಳು. ನಾನು ಹೇಳಿದೆ ಅದೇನು ಉಬ್ಲೆಟ್ಟು ನಮಗೆ ಗೊತ್ತಾಗಲ್ಲ, ಒಬ್ಬೊಬ್ಬರಿಗೂ ಒಂದೊಂದು ಮೋಹ ಇರುತ್ತೆ. ಇವಾಗ ಕಾರ್ ಓಡಿಸೋರಿಗೆ ಕಾರ್ ಯಾವ್ದು, ನನ್ನ ಕಾರ್ ಕೇಳಿದ್ರೆ ಅಣ್ಣ ಮಾರುತಿ 800 ಹೋದ್ರು ಅಲ್ಲಿಗೆ ಹೋಗೋದು, ಅದೇನೋ ರೇಂಜ್ ನೋಡೋದು ಅಲ್ಲಿಗೆ. ನನಗೆ ಗುರಿ ಮುಟ್ಟೋದು ಮುಖ್ಯ, ಕೆಲವರಿಗೆ ಶೋಕಿ ಮುಖ್ಯ. ಫೈನ್, ನೋ ಪ್ರಾಬ್ಲಮ್. ಮೋಡ್ ಹಿಂದಿಲಿ ಯಾವಾಗಲೂ ಮೋಡ್ ಮಾಡಕ್ಕಾಗ್ಲಿಲ್ಲ, ತಿರ್ಚಕ್ಕಾಗ್ಲಿಲ್ಲ ಅವ್ರ. ನನಗೆ ಮೂಡ. ಅವ್ರ ಪತ್ನಿ ಏನ್ ಈ ದೇಶದ ಪ್ರಜೆ ಅಲ್ವಾ? ಪಾಲಿಸಿ ಮ್ಯಾಟರ್ ಆಗ್ಲಿ ಬಿಡ್ರಿ. ಈ ಕಾನೂನು ಪ್ರಕಾರನೇ ಸರ್ಕಾರ ರಚನೆ, ಕಾನೂನು ಪ್ರಕಾರನೇ ಮೈಸೂರಲ್ಲಿ ನಿಮ್ಮ ಆ ಒಂದು ಮೂಡ ಏನು ಪ್ರಾಧಿಕಾರ ಇರ್ತಕ್ಕಂಥದ್ದು, ಕಾನೂನು ಪ್ರಕಾರನೇ ಪ್ರಕ್ರಿಯೆ ಆಗಿರುತ್ತೆ. ಎಲ್ಲರಿಗೂ ಅಪ್ಲೈ ಆಗೋ ಕಾನೂನು ಸಿದ್ದರಾಮಯ್ಯನವ್ರಿಗೂ ಆಗುತ್ತೆ. ನಾಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಆದ ಮಾತ್ರಕ್ಕೆ ಏನ್ ಕಾನೂನು ಚೇಂಜ್ ಆಗಲ್ಲ. ಪಾರ್ವತಿ ಮೇಡಮ್ಗೋಸ್ಕರ ಕಾನೂನು ಚೇಂಜ್ ಆಗಲ್ಲ. ಅಥವಾ ಯಾರ ಅಕ್ಕನಿಗೂ ಒಂದೇ, ನನಗೂ ಒಂದೇ, ಎಲ್ಲರಿಗೂ ಒಂದೇ. ಪಾಲಿಸಿ ಮ್ಯಾಟರ್. ಇವತ್ತು ಇಡಿ ಹೆಂಗ್ ಉಪಯೋಗ, ಸಿಬಿಐ ಹೆಂಗ್ ಉಪಯೋಗ ನಾನು ಹೆಚ್ಚು ಹೇಳಕ್ ಹೋಗಲ್ಲ, ನಿಮ್ಗೆಲ್ಲ ಗೊತ್ತಿದೆ. ಇಂದಿರಾಜಿ ಕಾಲದಲ್ಲೂ ಕೂಡ ಸರ್ಕಾರದ ದುರುಪಯೋಗ ಆಗಿತ್ತು. ಕೋರ್ಟ್ಗಳಲ್ಲಿ ಅನಾನುಕೂಲಕರವಾದಂತ ಇದು ಬಂದಾಗ ಆ ರೀತಿ ಒಂದು ರಾಜಕೀಯ ದ್ವೇಷಕ್ಕೋಸ್ಕರ ಮಾಡ್ತಾ ಇದ್ರು, ಕಾಂಗ್ರೆಸ್ ಅನ್ನ ಹಣಿಬೇಕು ಅಂತ. ಅದಕ್ಕೆ ದಿಟ್ಟ ಉದಾಹರಣೆ, ನಗ್ನ ಉದಾಹರಣೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಕ್ತ ಉಂಟಾ ಎಲ್ಲಾದ್ರೂ? 80ನೇ ಇಸ್ವಿಲಿ ಹುಟ್ಟಿದ ಪಾರ್ಟಿ ಈ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತೀನಿ ಅಂತ ಹೇಳಿ ಒಂದು ತೀರ್ಮಾನ ತಗೊಳ್ತಾರೆ ಅಂತ ಹೇಳಿದ್ರೆ ಅವ್ರು ಏನನ್ನ ಬಿತ್ತುತ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ಸಿಗರ ಜವಾಬ್ದಾರಿ ದೊಡ್ಡದಿದೆ. ನಮ್ಮ ನಾಯಕರನ್ನ ಏನಿವತ್ತು ಎಲ್ಲ ಕಡೆ ಇರಬೇಕು. ಡೆಮಾಕ್ರಸಿ ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಎಲ್ಲ ಕಡೆ. ಇವತ್ತು ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ